ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಕ್ಯಾಲೆಂಡರ್ನಲ್ಲಿ ಈಗ ಅಧಿಕ ಮಾಸ ನಡೀತಾ ಇದೆ. ಅಧಿಕ ಮಾಸ ಅಂದರೆ ಸೌರಮಾನ ಹಾಗೂ ಚಾಂದ್ರಮಾನ ಕ್ಯಾಲೆಂಡರ್ಗಳ ನಡುವಿನ ದಿನಗಳ ಹೊಂದಾಣಿಕೆಗಾಗಿ ಬರುವಂತಹ ಒಂದು ಅಧಿಕ ಮಾಸ, ಅಂದರೆ ಒಂದು ಎಕ್ಸ್ಟ್ರಾ ಮಂತ್, ತಿಂಗಳು. ಈ ಅಧಿಕ ಮಾಸ ಸಾಮಾನ್ಯವಾಗಿ 33 ತಿಂಗಳಿಗೊಂದ್ಸಲ ಬರುತ್ತೆ. ಹಾಗೆ 33 ದಿನಗಳ ಒಂದು ಮಾಸ ಅಧಿಕ ಮಾಸ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತಲೂ ಕರೀತಾರೆ. ಅಧಿಕ ಮಾಸವನ್ನು ಒಂದು ಮಹತ್ವದ ತಿಂಗಳು ಹಾಗೂ ಆಧ್ಯಾತ್ಮಿಕವಾದ ಮಾಸ ಅಂತ ಪರಿಗಣಿಸಲಾಗತ್ತೆ. ಅಧಿಕ ಮಾಸದ ಅಧಿದೇವತೆ ಶ್ರೀ ವಿಷ್ಣು. ಈ ಮಾಸದಲ್ಲಿ ವಿಷ್ಣು ಪೂಜೆ, ಜಪ, ತಪ, ಭಗವದ್ಗೀತೆಗಳ ಪಠಣ ಇವೆಲ್ಲವುದರಗಳಿಂದ ಅಧಿಕ ಪುಣ್ಯ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಅಧಿಕ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡೋದ್ರಿಂದ, ಜಪ ತಪ ಮಾಡೋದ್ರಿಂದ ನಮ್ಮ ಪಾಪಗಳ ಪರಿಹಾರ ಆಗಿ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಒಂದು ನಂಬಿಕೆ. ಅದೇ ರೀತಿ ದಾನ ಧರ್ಮಗಳಿಗೆ ಶ್ರೇಷ್ಠವಾದ ಮಾಸ ಇದು. ಈ ಅಧಿಕ ಮಾಸದಲ್ಲಿ ಅನ್ನದಾನ, ದೀಪದಾನ ಇವೆಲ್ಲವುಗಳನ್ನು ಮಾಡೋದ್ರಿಂದ ನಮ್ಮ ಜಾತಕದಲ್ಲಿರುವ ದೋಷ ಪರಿಹಾರವಾಗಿ ನಮಗೆ ಪುಣ್ಯ ಲಭಿಸುತ್ತೆ ಅನ್ನೋದು ಹಿಂದಿನಿಂದ ನಡೆದುಕೊಂಡು ಬಂದಿರೋ ಪ್ರತೀತಿ. ನಾವು ಸಹ ಈ ಅಧಿಕ ಮಾಸದಲ್ಲಿ ಕೆಂಪು ಕಲ್ಲು ಸಕ್ಕರೆಯ 33 ಪ್ಯಾಕೆಟ್ಗಳನ್ನು ಮಾಡಿ ದೇವಸ್ಥಾನದಲ್ಲಿ ಅದನ್ನು ದಾನ ಕೊಟ್ಟು ಬಂದಿದ್ದೀವಿ. ಹೀಗೆ ಯಾವುದೇ ದಾನ ಮಾಡಿದರೂ 33 ಪ್ಯಾಕೆಟ್ಗಳನ್ನು ಅಥವಾ 33 ಜನರಿಗೆ ಕೊಡೋದ್ರಿಂದ ಒಂದು ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ. ಈ ಅಧಿಕ ಮಾಸದಲ್ಲಿ ವಿಷ್ಣುವಿನ ಅನುಗ್ರಹ ಎಲ್ಲರ ಮೇಲೂ ಇರಲಿ, ಎಲ್ಲರೂ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿ ಶ್ರೀಹರಿಯ ಅನುಗ್ರಹವನ್ನು ಪಡೆದು ಸಂತೃಪ್ತರಾಗೋಣ ಅಂತ ಹೇಳ್ತಾ, ಅಧಿಕ ಮಾಸದ ಪ್ರಯುಕ್ತ ಈಗ ನಾನು ಹಾಗೂ ಸುಶಾಂತ್ ಒಂದು ಸ್ವಾತಿ ತಿರುನಾಳ್ ಅವರು ರಚಿಸಿರುವಂತಹ ಶ್ರೀಹರಿಯ ಮೇಲಿನ ಒಂದು ಸುಂದರವಾದ ಕೃತಿ ವಸಂತ ರಾಗದಲ್ಲಿದೆ ಹಾಗೂ ಆದಿತಾಳದಲ್ಲಿದೆ. ಅದನ್ನು ಶ್ರೀಹರಿಯ ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ. ನೀವು ಕೇಳಿ. ಪರಮ ಪುರುಷ ಜಗದೀಶ್ವರ ಜಯ ಜಯ, ಪಂಕಜನಾಭ ಮುರಾರೇ. ಪರಮ ಪುರುಷ ಜಗದೀಶ್ವರ ಜಯ ಜಯ, ಪಂಕಜನಾಭ ಮುರಾರೇ. ಪರಮ ಪುರುಷ ಜಗದೀಶ. ಸರಸಿರೋಹ ಭವ ಶಂಕರ ವಾಸವ, ಸರಸಿರೋಹ ಭವ ಶಂಕರ ವಾಸವ, ಸನ್ನುತ ಚರಿತ ಶೌರೇ, ಸನ್ನುತ ಚರಿತ ಶೌರೇ. ಪರಮ ಪುರುಷ ಜಗದೀಶ್ವರ ಜಯ ಜಯ, ಪಂಕಜನಾಭ ಮುರಾರೇ. ಪರಮ ಪುರುಷ ಜಗದೀಶ. ಚಾರುವಿದ್ರುತವನ ಮಾಲಾ ಕೌಸ್ತುಭ, ಸತ್ಪಥ ಕಮಲ ದೀನೇಶ. ಚಾರುವಿದ್ರುತವನ ಮಾಲಾ ಕೌಸ್ತುಭ, ಸತ್ಪಥ ಕಮಲ ದೀನೇಶ. ಸಾರಂಗಾದೀಪ ಶಾಪ ವಿಮೋಚನ, ಸಾರಂಗಾದೀಪ ಶಾಪ ವಿಮೋಚನ, ಸ್ಯಾನಂದೂರ ಪುರೇಶ, ಸ್ಯಾನಂದೂರ ಪುರೇಶ.
ಪುರುಷ ಜಗದೀಶ್ವರ ಜಯ ಜಯ ಪಂಕಜನಾಭ ಮುರಾರೇ ಪರಮ ಪುರುಷ ಜಗದೀಶ ಮಹಾರಾಜ ಸ್ವಾತಿ ತಿರುನಾಳ್ ಸಂಯೋಜಿಸಿರುವಂತಹ ಶ್ರೀಹರಿಯನ್ನ ಪ್ರಾರ್ಥಿಸುವಂತಹ ಒಂದು ಸುಂದರವಾದ ಕೃತಿ ಇದು. ಈ ಅಧಿಕ ಮಾಸದಲ್ಲಿ ಎಲ್ಲರೂ ದೇವತಾ ಕಾರ್ಯದಲ್ಲಿ ಭಾಗಿಯಾಗೋಣ, ದೇವರ ಅನುಗ್ರಹಕ್ಕೆ ಪ್ರಾಪ್ತರಾಗೋಣ, ಎಲ್ಲರೂ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.